ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಚಂದ್ರನ ಒಂದು ದಿನಾಂಕದಲ್ಲಿ ಹುಟ್ಟಿರುವಂತಹ ಒಂದು ವಿಚಾರವನ್ನು ತಿಳಿಸಿದ್ದು. ಈಗಿನ ಒಂದು ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ 3ನೇ ತಾರೀಕು ಮತ್ತು 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಈ ಒಂದು ದಿನಾಂಕದಲ್ಲಿ ಹುಟ್ಟಿರೋರು ಯಾವ ರೀತಿಯಾಗಿ ಅವರ ಒಂದು ವಿಚಾರಗಳಿರ್ತವೆ ಅಂದರೆ, ಇದು ಗುರುಗ್ರಹದ ಅಧಿಪತಿಯಾಗಿರ್ತಾರೆ. ಅಂದರೆ ಇವರು ಸಾಮಾಜಿಕ ಕಳವಳಿಯನ್ನು ಹೊಂದಿರ್ತಾರೆ, ಆಧ್ಯಾತ್ಮಿಕ ಚಿಂತಕರಾಗಿರ್ತಾರೆ. ಗುರು ಲಾಭದಲ್ಲಿ ಇರ್ತಾನೆ ಇವರಿಗೆಲ್ಲ. 3, 12, 21 ಮತ್ತು 30 ಈ ಒಂದು ದಿನಾಂಕದಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಆದಷ್ಟು ಸಹಿತ ದೇವಾಲಯ, ನ್ಯಾಯಸ್ಥಾನ, ನ್ಯಾಯಾಲಯ ಅಥವಾ ಒಂದು ಜನಗಳಿಗೆ ನ್ಯಾಯವನ್ನು ಕೊಡುವಂತಹ ಒಂದು ವಕೀಲರಾಗಿರ್ಬೋದು, ವೃತ್ತಿ ಜೀವನದಲ್ಲಿ ವೈದ್ಯರಾಗಿರ್ಬೋದು, ಮತ್ತು ಯಾವುದೇ ಒಂದು ವೃತ್ತಿ ಕ್ಷೇತ್ರದಲ್ಲಿದ್ದರೂ ಸಹಿತ ಇವರು ಧರ್ಮ ಮಾರ್ಗದಲ್ಲಿ ನಡೆಯೋರಾಗಿರ್ತಾರೆ. ಮತ್ತು ಸಂಸ್ಕೃತಿ, ಸನಾತನ ಧರ್ಮ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಮತ್ತು ಇವರು 3 ಮತ್ತು ವಿಶೇಷವಾಗಿ 12, 21 ಮತ್ತು 30 ಈ 4 ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಆದಷ್ಟು ಸಹಿತ ದೈವದಲ್ಲಿ ಆರಾಧನೆ, ದೈವಾರಾಧನೆ, ದೈವದ ಒಂದು ಆಚರಣೆ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಆಚರಣೆ, ಈ ಥರ ದೈವ ಮಾರ್ಗಗಳು, ಇಂತಹ ಒಂದು ಮಾರ್ಗಗಳಲ್ಲಿ ಹೆಚ್ಚಿನ ಒಂದು ಫಲವನ್ನು ಅನುಭವಿಸ್ತಾರೆ. ಮತ್ತು ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಚಾತುರ್ಯತೆ ಮತ್ತು ಹಣವನ್ನು ಹೇಗೆ ಗಳಿಸಬೇಕು, ಹಣವನ್ನು ಯಾವ ರೀತಿ ಲಾಭವಾಗಿ ಒಂದು ತೆಗೆದುಕೊಳ್ಬೇಕು, ಯಾವ ರೀತಿ ವಿವೇಚನಾ ಶಕ್ತಿ ಅಂದರೆ ಡೈವರ್ಸಿಫಿಕೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನಾವೇನಂತ ಕರಿತೀವಿ, ಹಾಗೆ ವಿವೇಚನಾ ಶಕ್ತಿಯ ಒಂದು ಡೈವರ್ಸಿಫಿಕೇಷನ್ ಆಗಿರ್ಬೋದು, ಮತ್ತು ಲಾಭದಾಯಕವಾದಂಥ ಬೆಳವಣಿಗೆಗಳಾಗಿರ್ಬೋದು. ಹೀಗೆ ಅತಿ ಹೆಚ್ಚು ಒಂದು ಲಾಭದ ಬಗ್ಗೆ ಯೋಚನೆ ಮಾಡೋದು. ಗುರು ಅಂದರೆ ಲಾಭ, ಗುರುವಿನ ಒಂದು ಪ್ರಭಾವ ಅತಿ ಹೆಚ್ಚಾಗಿ ಇವ್ರ ಮೇಲೆ ಇರುತ್ತೆ. 3, 12, 21 ಮತ್ತು 30 ಈ ಒಂದು ದಿನಾಂಕದಲ್ಲಿ ಹುಟ್ಟಿರೋರಿಗೆ ಲಾಭ ಅಂದರೆ ಅವರು ಶ್ರಮಕ್ಕೆ ತಕ್ಕಂಥ ಫಲವಾಗಿರುತ್ತೆ, ಮತ್ತು ಲಾಭಕ್ಕೆ ತಕ್ಕಂತಹ ಒಂದು ಪರಿಶ್ರಮವಾಗಿರುತ್ತೆ. ಮತ್ತು ಅವರು ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಹೊಂದಿರ್ತಾರೆ. ಮತ್ತು ಆದಷ್ಟು ಸಹಿತ ಅವರು ಚಾಲೆಂಜ್ ಟೇಕರ್ ಆಗಿರ್ತಾರೆ. ಪ್ರತಿಯೊಂದುಗಳನ್ನು ಅವರು ಚಾಲೆಂಜ್ ತೊಗೊಂಡೇ ಮುಂದೆ ಬರ್ತಾ ಇರ್ತಾರೆ. ಮತ್ತು ವಿಶೇಷವಾಗಿ ಹಾಲು ಸಂಪಾದಕರಾಗಿರ್ಬೋದು ಅಥವಾ ಹಾಲಿನ ಒಂದು ವ್ಯಾಪಾರ ಮಾಡೋರಾಗಿರ್ಬೋದು. ಒಂದು 3, 12, 21 ಮತ್ತು 30 ಈ ಒಂದು ದಿನಾಂಕದಲ್ಲಿ ಯಾರು ಹಾಲು ಉತ್ಪಾದನೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅತಿ ಹೆಚ್ಚು ಲಾಭಗಳನ್ನು ಪಡೆಯುವಂಥದ್ದಾಗಿರ್ಬೋದು. ಪೌರೋಹಿತ್ಯ ಹುದ್ದೆಯನ್ನು ಮಾಡ್ತಿರ್ತಾರೆ, ಉಪನ್ಯಾಸಕ ಮಂದಿರವನ್ನು ಮಾಡ್ತಾ ಇರ್ತಾರೆ, ಮತ್ತು ಸದಾ ದೇವರ ಭಜನೆ ಪೂಜೆಯನ್ನು ಮಾಡುವಂಥವರು ಸಹಿತ ಇವ್ರಿಗೆ ಲಾಭವನ್ನು ತಂದು ಕೊಡುತ್ತೆ. ಮತ್ತು ದೈವಾರಾಧನೆ ಮಾಡೋರಾಗಿರ್ತಾರೆ ನೋಡಪ್ಪ. ಇವರು ಅತಿ ಹೆಚ್ಚು ಒಂದು ದೈವದ ಒಂದು ಬೆಳವಣಿಗೆ, ಭಕ್ತಿ, ಶ್ರದ್ಧಾ, ಶರಣಾರ್ಥಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಸಹಿತ ಇವರು ಹೊಂದಿರ್ತಾರೆ. ಮತ್ತು ದೊಡ್ಡ ದೊಡ್ಡ ಉದ್ಯೋಗಗಳಾಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಒಂದು ವಹಿವಾಟುಗಳಾಗಿರ್ಬೋದು, ವಿದ್ಯಾಶಾಲೆಗಳನ್ನಾಗಿರಬಹುದು, ಧಾರ್ಮಿಕ ಒಂದು ಸಮಾರಂಭಗಳಿಗೆ ತಕ್ಷಣ ಒಂದು ಇವರು ಕಲ್ಯಾಣ ಅಭಿವೃದ್ಧಿಗಳನ್ನು ಕಟ್ಟುವಂಥ ಕಲ್ಯಾಣ ಮಂಟಪಗಳಾಗಿರ್ಬೋದು. ಈ ಥರ ಒಂದು ಉದ್ಯೋಗ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಒಂದು ಲಾಭ, ಮುಖ್ಯ ಸ್ಥಿತಿಗಳಾಗಿ, ಮುಖ್ಯ ಬೆಳವಣಿಗೆಗಳಾಗಿ ಇವರು ಹೊಮ್ಮಿಡ್ತಾರೆ. ವಿಶೇಷವಾಗಿ ಈ ಒಂದು 3, 21 ಮತ್ತು 12, 30 ಈ ತಾರೀಕಲ್ಲಿ ಹುಟ್ಟಿದಂಥ ಕೆಲವೊಂದು ಮಹಾಪುರುಷರು ಯಾರಪ್ಪ ಅಂದರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಹಿತ 3 ಡಿಸೆಂಬರಲ್ಲಿ ಹುಟ್ಟಿರ್ತಾರೆ. ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಜಗದೀಶ್ ಚಂದ್ರ ಬೋಸ್ ಸ್ವತಂತ್ರ ಹೋರಾಟಗಾರರು ಜಗದೀಶ್ ಚಂದ್ರ ಬೋಸ್ ಆಗಿರ್ಬೋದು, ಮತ್ತು ಫೀಲ್ಡ್ ಮಾರ್ಷಲ್ ಆಗಿದ್ದಂತಹ ಒಂದು ಮಕಿನತ್ ಆಗಿರಬಹುದು, ಮತ್ತು ಮಾಹಿದ್ ರೆಹಮಾನ್ ಆಗಿರ್ಬೋದು, ನಾಸೀರ್ ಆಗಿರಬಹುದು, ಮತ್ತು ವಿಶೇಷವಾಗಿ GR ವಿಶ್ವನಾಥ್ ಆಗಿರ್ಬೋದು. ಇವರೆಲ್ಲನೂ ಸಹಿತ 3, 12, 30, 21 ಈ ಒಂದು ತಾರೀಕಲ್ಲೇ ಹುಟ್ಟಿರೋರು. ಇವರೆಲ್ಲ ತುಂಬಾ ಒಂದು ಬೆಳವಣಿಗೆ ಇದೇ ರೀತಿಗೆ ಅವ್ರ ಕ್ಯಾರೆಕ್ಟರ್ ಆಗಿರುತ್ತೆ. ಮತ್ತು ಮಹಾಪುರುಷರ ಒಂದು ಅಭಿವೃದ್ಧಿ ಆಗಿರುತ್ತೆ, ಛಲವಂತರಾಗಿರ್ತಾರೆ, ಧೀರವಂತರಾಗಿರ್ತಾರೆ, ದಿಟ್ಟವಂತರಾಗಿರ್ತಾರೆ, ಮತ್ತು ಲಾಭಗಳನ್ನು ಅತಿ ಹೆಚ್ಚು ದೈವಿಕವಾದಂಥ ಆರಾಧನೆಯನ್ನು ಮಾಡೋರಾಗಿರ್ತಾರೆ. ಮತ್ತು ಇವರು ಅದೃಷ್ಟ ಸಂಖ್ಯೆಯಾಗಿ ಇವ್ರಿಗೆ 1, 3, 5, 7, 8, 9 ಆಗಿರುತ್ತೆ. ಮತ್ತು ಇವರು ಅತಿ ಹೆಚ್ಚು ಬೆಳವಣಿಗೆಯನ್ನು ಮಾಡ್ತಾ ಇರ್ತಾರೆ. ಮತ್ತು ಸಾತ್ವಿಕತೆಯನ್ನು ಒಂದು ಬೆಳವಣಿಗೆ ಮಾಡೋದರಲ್ಲಿ
ಒಂದು ಗುರುವಿನ ಒಂದು ಅಧಿಪತಿಯಾಗಿರುವಂತಹ ಈ ಒಂದು ಸಂಖ್ಯೆ ಇದು. 3 ಅಂದರೆ ಗುರುವಿನ ಸಂಖ್ಯೆ, 21 ಅಂದರೂ ಗುರುವಿನ ಸಂಖ್ಯೆ, 12 ಅಂದರೂ ಗುರುವಿನ ಸಂಖ್ಯೆನೇ, ಮತ್ತು 30 ಅಂದರೂ ಗುರುವಿನ ಸಂಖ್ಯೆ. ಗುರುವಿಗೆ ಅತಿ ಹೆಚ್ಚು ಪ್ರಿಯರಾದವರು ಇವರು 3 ಅನ್ನುವಂಥ ಸಂಖ್ಯೆಯಲ್ಲಿ ಹುಟ್ಟಿರೋರು. ಮತ್ತು ಇವರು ಆದಷ್ಟು ಸಹಿತ ಅವರ ಒಂದು ಅಭಿವೃದ್ಧಿಯ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ, ಮತ್ತು ಆಡಳಿತಾತ್ಮಕವಾದಂಥ ಕಾರ್ಯದ ಬಗ್ಗೆ ಯೋಚನೆ, ಮತ್ತು ಇನ್ನೊಂದು ಥಿಂಕಿಂಗ್ ಇವರು ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಬ್ಬರ ಕಡೆಯಿಂದ ಅತಿ ಹೆಚ್ಚು ಒಂದು ಗುರುವಿನ ಬಲ ಇದ್ದಾಗ ಏನು ಮಾಡ್ತಾನೆ ಅವನು, ಥಿಂಕಿಂಗ್ ಕೆಪಾಸಿಟಿನೇ ಬೇರೆ ಆಗಿರುತ್ತೆ. ಒಂದು ಸತಿ ಮಾಡೋ ಕೆಲಸನ ಮತ್ತೊಂದು ಸತಿ ಇನ್ನೂ ಒಂಥರ ತೀಕ್ಷ್ಣವಾಗಿ ವಿಭಿನ್ನವಾಗಿ ಮಾಡುವಂಥ ವಿಭಿನ್ನವಾದಂತಹ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಇವ್ರದ್ದು. ಮತ್ತು ಅತಿ ಹೆಚ್ಚು ಲಾಭವನ್ನು ಪಡೆಯುವಂಥ ಕ್ಯಾರೆಕ್ಟರ್ ಆಗಿರುತ್ತೆ. ಮತ್ತು ಇವ್ರು ಏನಪ್ಪ ಮಾಡಬೇಕಂದ್ರೆ ಶನಿ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಶನಿಯ ಒಂದು ಬೆಳವಣಿಗೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ಶನಿವಾರ ಶನೇಶ್ವರನ ಮಂದಿರಕ್ಕೆ ತೆರಳುವಂಥದ್ದು, ಮತ್ತು ಶನೇಶ್ವರನಿಗೆ ತುಳಸಿನ ಅರ್ಪಣೆ ಮಾಡುವಂಥದ್ದು, ಅಥವಾ ಶನಿಗೆ ಒಂದು ಇಷ್ಟವಾದಂತಹ ಬಟ್ಟೆಯಾದ ಕಪ್ಪುವನ್ನು ಧಾರಣೆ ಮಾಡುವಂಥದ್ದು, ಇದೆಲ್ಲ ಅತಿ ಹೆಚ್ಚು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಮತ್ತು ಗುರುವಿನ ಲಾಭ ಇವರಿಗೆ ಇರೋದರಿಂದ ಅತಿ ಹೆಚ್ಚು ಬೆಳವಣಿಗೆ, ಪ್ರೀತಿಯಲ್ಲಿ ಮತ್ತು ಲಾಭದಾಯಕವಾದಂಥ ಕಾರ್ಯವನ್ನು ಸಹಿತ ಇವರು ಮಾಡುವುದಾಗಿರುತ್ತೆ. ಮತ್ತು ಇವರು ಗುರುವಿನ ಒಂದು ಪ್ರಭಾವ ಹೆಚ್ಚಾಗಿರೋದ್ರಿಂದ ಇವ್ರಿಗೆ 3, 12 ಮತ್ತು 21 ಮತ್ತು 30 ಈ ಸಂಖ್ಯೆಗಳಲ್ಲಿ ಯಾರು ಜನ್ಮವನ್ನು ತಾಳಿರ್ತಾರೆ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗ್ ಆಗಿರ್ತಾರೆ, ಅವರು ಡಿಸಿಷನ್ ಮೇಕರ್ ಆಗಿರ್ತಾರೆ, ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿರ್ತಾರೆ. ಸನಾತನ ಧರ್ಮದ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯಗಳಿರುತ್ತೆ ಅವ್ರಿಗೆ. ಮತ್ತು ಏನಾದರೂ ಒಂದು ಬೆಳವಣಿಗೆಯನ್ನು ಮಾಡಬೇಕು, ಏನೋ ಸಾಧನೆಯಲ್ಲಿ ಹೆಚ್ಚು ಒಂದು ಪ್ರಶಸ್ತಿಯಾಗಿರ್ತಾರೆ. ಸಾಧನೆಗೋಸ್ಕರನೇ ಅವರು ಒಂದು ಜೀವನವನ್ನು ಅವರು ಮುಡುಪಾಗಿ ಇಡುವಂತಹ ಸಾಧ್ಯತೆಗಳು ಬರುತ್ತೆ ಅಂತಲೂ ಹೇಳ್ಬೋದು. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಮಿದುಳಿಗೆ ಸಂಬಂಧಪಟ್ಟಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಕಿಡ್ನಿಗೆ ಸಂಬಂಧಪಟ್ಟಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು, ರಕ್ತದ ಒತ್ತಡಗಳಾಗಿರ್ಬೋದು, ಈ ಥರ ಒಂದು ಹೈ ಪ್ರೆಷರ್ ಆಗಿರ್ಬೋದು, ಈ ಥರ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತವೆ. ಇನ್ನು ಅದು ಹೆಚ್ಚಿನ ಮಾಹಿತಿಗಾಗಿ ನುರಿತ ಜ್ಯೋತಿಷ್ಯರಲ್ಲಿ ಹೋಗಿ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಇದಾಗಿತ್ತು ಈ ಒಂದು ದಿನಾಂಕದ, ಅಂದರೆ ಗುರುವಿಗೆ ಸಂಬಂಧಪಟ್ಟಂತಹ 3, 12, 21 ಮತ್ತು 30 ಈ ಸಂಖ್ಯೆಯ ಒಂದು ಗುಣಲಕ್ಷಣಗಳು ಅಂತಲೂ ಸಹಿತ ಹೇಳ್ಬೋದು. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಪ್ರತಿಯೊಂದು ವಿಡಿಯೋಗಳನ್ನು ಸಹಿತ ತಾವು ನೋಟಿಫಿಕೇಷನ್ ಮುಖಾಂತರ ತಗೊಳ್ಕೊಂಡು ಹೋಗ್ತಾ ಇರ್ಬೋದು ತಮ್ಮ ಒಂದು ಮೊಬೈಲಲ್ಲಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಿ, ನನ್ನ ಆರಾಧ್ಯ ದೇವಿಯ ಒಂದು ಪಾದಗಳಿಗೆ ನಮಿಸುತ್ತಾ ತಮ್ಮ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.